ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಈಶಾ ಯೋಗ ಸೆಂಟ್ರಲ್ಲಿದ್ದೀನಿ. ಇವತ್ತು ಈಶಾ ಯೋಗ ಸೆಂಟ್ರ್ನಲ್ಲಿ ಒಂದು 4ನೇ ದಿನ ಮಹಾಶಿವರಾತ್ರಿಗೆ ಬಂದಿರೋದು. ಇಲ್ಲೇ ಇದ್ದೀವಿ. ಸೊ ನಾವು ಇವಾಗ ಮಹಾಶಿವರಾತ್ರಿ ಇವೆಂಟ್ ಮುಗಿಸ್ಕೊಂಡು ಇನ್ನೊಂದು ಈವೆಂಟ್ ಇದೆ ಈಶಾದ್ದು. ಅದು ಏನು ಅಂತ ಹೇಳಿದ್ರೆ ತಮಿಳ್ ತೆಂಬು ಅಂತ ಒಂದು ಕಲ್ಚರಲ್ ಇವೆಂಟು, ತಮಿಳ್ ಜನರದ್ದು ಒಂದು ಕಲ್ಚರಲ್ ಇವೆಂಟು. ಸೊ ಆ ಕಲ್ಚರಲ್ ಇವೆಂಟನ್ನ ಇವೆಂಟ್ಗೆ ವಾಲಂಟಿಯರ್ ಮಾಡ್ತಾಯಿದ್ದೀವಿ ಇವಾಗ. ಸೊ ಹಾಗಾಗಿ ಇವತ್ತು ಮತ್ತು ನಾಳೆ ನಾವು ಇಲ್ಲೇ ಇರ್ತೀವಿ. ಸೊ ನಾಳೆ ರಾತ್ರಿ ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಪ್ಲ್ಯಾನ್ ಇದೆ. ಬಟ್ ನಿಮಗೇನು ಅಪ್ಡೇಟ್ ಕೊಡಬೇಕು ಅಂತ ಹೇಳಿದ್ರೆ, ತಮಿಳ್ ತೆಂಬು ವಾಲಂಟಿಯರಿಂಗ್ ಮಾಡ್ತಾಯಿದ್ದೀವಿ. ನಿನ್ನೆ ಎಲ್ಲ ವಾಲಂಟಿಯರಿಂಗ್ದು ಇಲ್ಲೆಲ್ಲ ವಾಲಂಟಿಯರಿಂಗ್ ಹೆಂಗಿರುತ್ತೆ ಅಂತಂದರೆ ವೆರಿ ಆರ್ಗನೈಸ್ಡ್ ಗ್ರೂಪ್, ವೆರಿ ಆರ್ಗನೈಸ್ಡ್ ಆಗಿರುತ್ತೆ. ಯಾವ ಲೆವೆಲಿಗೆ ಅಂತಂದರೆ, ಕಾರ್ಪೊರೇಟ್ ಕಂಪ್ನಿಗಳು ನಾವೆಲ್ಲ ಕೆಲಸ ಮಾಡ್ತೀವಲ್ಲ, ಅದೆಲ್ಲ ಹೆಂಗೆ ವರ್ಕ್ ಮಾಡುತ್ತೆ ಅದೇ ಥರನಾಗಿ ವರ್ಕ್ ಮಾಡ್ತವೆ. ಭಾರಿ ಹೈ ಕ್ಲಾಸ್ ಆಗಿ ಆರ್ಗನೈಸೇಷನ್ ಕಳೆಯೋದು ಭಾಳಷ್ಟಿದೆ ಇಲ್ಲಿ. ಸೊ ನಿನ್ನೆ ಯಾರ್ಯಾರು ವಾಲಂಟಿಯರಿಂಗ್ ಅಪ್ಲೈ ಮಾಡಿರ್ತೀವಿ ಅವ್ರಿಗೆಲ್ಲ ವಾಲಂಟಿಯರಿಂಗ್ ಬ್ಯಾಂಡ್ ಬೇರೆ ಇರುತ್ತೆ. ನೋಡಿ, ಬ್ಯಾಂಡ್ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಸೊ ವಾಲಂಟಿಯರಿಂಗ್ ಬ್ಯಾಂಡ್ ಬೇರೆ ಇತ್ತು ನಮಗೆ. ಇವಾಗ ಮತ್ತೆ ಪ್ರತಿಯೊಂದಕ್ಕೂ ಒಂದೊಂದು ಇವೆಂಟ್ಗೂ ಒಂದೊಂದು ಬ್ಯಾಂಡ್ ಕೊಡ್ತಾರೆ ಇಲ್ಲಿ. ಸೊ ದ್ಯಾಟ್ ಎಲ್ರಿಗೂ ಐಡೆಂಟಿಫೈ ಮಾಡೋಕ್ಕೆ ಅಲ್ಲಿ ಸೆಕ್ಯೂರಿಟಿ ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿದ ತಕ್ಷಣ ಗೊತ್ತಾಗಬೇಕು ಇವರು ಏನಕ್ಕೆ ಬಂದಿದ್ದಾರೆ, ಏನಕ್ಕಿಲ್ಲ ಅಂತ. ಸೊ ನಿನ್ನೆ ಮಹಾಶಿವರಾತ್ರಿ ವಾಲಂಟಿಯರಿಂಗನ್ನು ಚೇಂಜ್ ಮಾಡಿ ನಾವು ತಮಿಳ್ ತೆಂಬು ವಾಲಂಟ್ರಿಗೆ ಚೆಕ್-ಇನ್ ಮಾಡ್ಕೊಂಡ್ವಿ. ನಮಗೆ ಬೇರೆ ಬ್ಯಾಂಡ್ ಹಾಕಿದ್ರು. ಅದಾದಮೇಲೆ ಒಂದೊಂದು ಈವೆಂಟ್ಗೂ ಮೇನ್ ಹೆಡ್ ಇರ್ತಾರೆ. ಆ ಈವೆಂಟಲ್ಲಿ ಸಪೋಸ್ ಇವಾಗ ತಮಿಳ್ ತೆಂಬು ಅನ್ನೋದು ಒಂದು ತಮಿಳ್ದು ಕಲ್ಚರ್ ಸೆಲೆಬ್ರೇಷನ್. ಸೊ ಅದರಲ್ಲಿ ಬೇಜನ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ ಟೀಮಿಗೆ ಬಂದಿರೋ ಆ್ಯಕ್ಟಿವಿಟೀಸ್ ಹೇಳಬೇಕು ಅಂತಂದರೆ ಡ್ರಾಯಿಂಗ್ ಇರ್ಬೋದು, ಆಮೇಲೆ ಕಲರ್ ಪೊಡಿ ಟೈಪು ತಮಿಳ್ನಾಡಿನ ಒಂದು ಜಿಯೋ ಲೊಕೇಶನ್ಗೆ ಹೊಂದಿರತಕ್ಕಂಥ ಒಂದು ಆರ್ಟ್ ಫಾರ್ಮ್. ಅದು ಕಟ್ಟಿಗೆ ತೊಗೊಂಡು ಒಂಥರ ಆಟ ಆಡೋದು. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮುಂದೆ ನನಗೆ ಗೊತ್ತಾದರೆ ತಿಳಿಸ್ಕೊಡ್ತೀನಿ. ಆ ಥರದ್ದು ಒಂದು 4-5 ಆ್ಯಕ್ಟಿವಿಟೀಸ್ನ ನಮ್ಮ ಟೀಮಿಗೆ ಕೊಟ್ಟಿದ್ದಾರೆ. ಸೊ ಆ ಥರ ಆ್ಯಕ್ಟಿವಿಟೀಸ್ನ ನಾವು ಕಂಡಕ್ಟ್ ಮಾಡಬೇಕು. ಯಾವ ಥರ ಕಂಡಕ್ಟ್ ಅಂತಂದರೆ, ಅದನ್ನು ನಡೆಸ್ಕೊಡೋದು, ಅದನ್ನು ಆರ್ಗನೈಸ್ ಮಾಡೋದು, ಈ ಥರದ್ದನ್ನೆಲ್ಲ ನಾವು ಮಾಡ್ತೀವಿ. ಅದಕ್ಕೆ ಒಂದು ಟೀಮ್ ಆರ್ಗನೈಸ್ಡ್ ಆಗಿರುತ್ತೆ. ಅದಕ್ಕೆ ಒಬ್ಬರು ಹೆಡ್ ಇರ್ತಾರೆ, ಒಬ್ಬರು ಇಲ್ಲಿ ಫುಲ್ ಟೈಮ್ ವಾಲಂಟಿಯರ್ ಎಲ್ಲ ಇರ್ತಾರೆ. ಸೊ ನಿನ್ನೆ ಎಲ್ಲ ಮೀಟಿಂಗ್ ಆಯಿತು ನಮ್ಮದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಆ್ಯಕ್ಟಿವಿಟೀಸ್ ಅಸೈನ್ ಮಾಡಿಕೊಟ್ಟಿರ್ತಾರೆ. ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು, ಯಾರ್ಯಾರು ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓನರ್ಶಿಪ್ ಅಂತ ಕರಿತೀವಲ್ಲ, ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಒಂದು ಓನರ್ಶಿಪ್ ಇರುತ್ತೆ. ಎಲ್ಲರೂ ಕೂಡಿ ಅದನ್ನು ಕೆಲಸ ಮಾಡೋದು. ಬಟ್ ಒಬ್ಬರಿಗೆ ಓನರ್ಶಿಪ್ ಕೊಟ್ಟಿರ್ತಾರೆ. ಅದು ಆಗಿಲ್ಲ ಅಂತಂದರೆ ಅದು ಚೆಕ್ ಮಾರ್ಕ್ ಅವರಿಗೆ, ಅದು ನೀವು ಮಾಡಲೇಬೇಕು, ಆ ಥರದ್ದು ಹೈ ಕ್ಲಾಸ್ ಆರ್ಗನೈಸೇಷನ್ನ. ಸೊ ನಿನ್ನೆ ನಮ್ಮದೆಲ್ಲ ಆ ಥರದ್ದು ಮೀಟಿಂಗ್ಸ್ ಎಲ್ಲ ಆಯಿತು. ಮೀಟಿಂಗ್ಸ್ದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಅಪ್ಡೇಟ್ ಕೊಡ್ತಾಯಿದ್ದೀನಿ ನಿಮಗೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಕಲ್ಚರಲ್ ಇವೆಂಟ್ಸ್ ಎಲ್ಲ ಇದೆ, ಅದನ್ನು ವಿಡಿಯೋದಲ್ಲಿ ಹಾಕಿರ್ತೀನಿ. ಮೀಟಿಂಗ್ ಎಲ್ಲ ಆದಮೇಲೆ ನಮಗೆಲ್ಲ ಒಂದೊಂದು ಟಾಸ್ಕ್ ಕೊಟ್ಟರು, ನನಗೂ ಪುಷ್ಪಂಗೂ. ಸೊ ನಾವು ಟಾಸ್ಕ್ ಮಾಡಿದ್ವಿ ನಿನ್ನೆ ಸ್ವಲ್ಪ ಟಾಸ್ಕು. ಇವತ್ತು ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು, ದಿನಚರಿ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ವಾಲಂಟಿಯರಿಂಗ್ ಬೇ ಹತ್ರ ಇದ್ದೀನಿ. ಇದು ಹೊರಗಡೆ ವಾಲಂಟಿಯರಿಂಗ್, ನಿನ್ನೆ ಅಪ್ಡೇಟ್ ಮಾಡಿದ್ದೆ ನಾನು. ಸೊ ಈ ವಾಲಂಟಿಯರಿಂಗ್ ಬೇಯಿಂದ ಇವತ್ತು ಮಹಾಶಿವರಾತ್ರಿಗೆ ಬಂದಿರತಕ್ಕಂಥ ಎಲ್ಲ ವಾಲಂಟಿಯರ್ಸ್ ಇವತ್ತು ಚೆಕ್ಔಟ್ ಆಗ್ತಾಯಿದ್ದಾರೆ. ಬಟ್ ತಮಿಳ್ ತೆಂಬುಗೆ ಉಳ್ಕೊಂಡಿರೋಂಥ ವಾಲಂಟಿಯರ್ಸ್ಗೆ ಇನ್ಸೈಡ್ ಆಶ್ರಮದ ಒಳಗಡೆ ಒಂದು ಸಪ್ರೇಟಾಗಿ ಒಂದು ಕ್ರಿಯೇಟ್ ಮಾಡಿದ್ದಾರೆ, ಸ್ಟೇಜ್ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿಗೆ ನಾವು ಮೂವ್ ಔಟ್ ಆಗ್ತಾಯಿದ್ದೀವಿ. ಸೊ ಅಲ್ಲಿಗೆ ಮೂವ್ ಔಟ್ ಆಗಿ ಮತ್ತೆ ಇವತ್ತು ನಮ್ಮದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಏನೇನು ಅಪ್ಡೇಟ್ಸು, ಯಾರ್ಯಾರು ಏನೇನು ಮಾಡಬೇಕು ಇವತ್ತು ಅಂತ. ಸೊ ಆ್ಯಕ್ಚುಲಾಗಿ ಕಲ್ಚರಲ್ ಫೆಸ್ಟಿವಲ್ಲು ನಾಳಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಸಂಡೇಯಿಂದ. ಸೊ ಇವತ್ತು ನಮ್ಮದು ಪ್ರಿಪ್ರೇಷನ್ಸ್, ಅದನ್ನ ಜೆರಾಕ್ಸ್ ಎಲ್ಲ ತೊಗೊಳೋದು, ಆಮೇಲೆ ಅದಕ್ಕೆ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರಲ್ಲ, ತಮಿಳ್ ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಕೆಲವೊಂದು ಆ್ಯಕ್ಟಿವಿಟೀಸ್ಗೆ ಏಜ್ ಲಿಮಿಟ್ ಇರುತ್ತೆ. ಆಮೇಲೆ ಡ್ರಾಯಿಂಗ್ ಇದೆ, ಡ್ರಾಯಿಂಗಲ್ಲಿ ಏಜ್ ಲಿಮಿಟ್ ಇಲ್ಲ.
ಸೊ ಆ ಥರದ್ದು ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರೆ ಆನ್ಲೈನ್ ಮೂಲಕ ಅವ್ರದ್ದೆಲ್ಲನೂ ಅವ್ರಿಗೆ ಫೋನ್ ಮಾಡಿ ನೀವು ಬರ್ತಾಯಿದ್ದೀರ ಅಂತ ಕನ್ಫರ್ಮೇಷನ್ ತೊಗೊಳೋದು, ಅದು ಮಾರ್ಕ್ ಮಾಡೋದು, ಅದನ್ನ ಎಕ್ಸೆಲ್ ಸೀಟಲ್ಲೆಲ್ಲ ಇದು ಮಾಡ್ಕೊಳೋದು, ಅವರಿಗೆ ಸರ್ಟಿಫಿಕೇಟ್ ರೆಡಿ ಮಾಡೋದು. ನಂದು ಪರ್ಸ್ನಲಾಗಿ ವರ್ಕ್ ಏನು ಬಂದಿದೆ ಅಂತಂದರೆ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲರಿಗೂ ಸರ್ಟಿಫಿಕೇಟ್ಸ್ ಇರುತ್ತೆ, ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ. ಅದರಲ್ಲೆಲ್ಲರೂ ಅವ್ರು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರದ್ದೆಲ್ಲ ಹೆಸರು ಬರೆಯೋದು. ಅದಾದಮೇಲೆ ಕೋಆರ್ಡಿನೇಷನ್ ಮಾಡೋದು. ಈಗ ಈಶಾದವ್ರದ್ದು ಎಲ್ಲನೂ ಈಶಾದಲ್ಲೇ ಇರುತ್ತೆ, ನಾವು ಹೊರಗಡೆ ಹೋಗಿ ತೊಗೊಳೋದೇನಿಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಈಶಾದಲ್ಲೇ ಇರುತ್ತೆ. ಸೊ ಅವ್ರನ್ನ ನಾವು ಕೋಆರ್ಡಿನೇಟ್ ಮಾಡೋಕೆ ಪ್ರತಿಯೊಂದು ಟೀಮ್ಗೂ ನಾವು ಈ ಥರ ಮಾಡ್ತಾಯಿದ್ದೀವಿ, ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ಅವ್ರಿಗೆ ಫಸ್ಟ್ ಇಂಟಿಮೇಟ್ ಮಾಡಬೇಕು, ಸೊ ದ್ಯಾಟ್ ದೇ ವಿಲ್ ಕಮ್ ಅವ್ರದ್ದು ಟೀಮ್. ಸಪೋಸ್ ಈಗ ಸೌಂಡ್ ಫೋಟೋಗ್ರಫಿ ಟೀಮ್ ಇರುತ್ತೆ, ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಆ ಥರದ್ದು ಅವ್ರನ್ನ ನಾವು ಹೋಗಿ ರಿಕ್ವೆಸ್ಟ್ ಮಾಡಬೇಕು. ಅದು ನನ್ನ ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಈ ಥರ ಇವೆಂಟ್ ನಡೆಸ್ತಾ ಇದ್ದೀವಿ, ನೀವು ಸಪೋರ್ಟ್ ಮಾಡಬೇಕು ಅಂತೆಲ್ಲ. ಸೊ ಅದೆಲ್ಲ ವರ್ಕ್ ಇದೆ ಇವಾಗ. ಸೊ ಇವಾಗ ನಾನು ಆಶ್ರಮದ ಒಳಗಡೆ ಸ್ಟೇಗೆ ಮೂವ್ ಔಟ್ ಆಗಿ ಇಲ್ಲಿ ಇವತ್ತಿನ ಬ್ರಂಚ್ ಮುಗಿಸ್ಕೊಂಡು 10 ಗಂಟೆಗೆ ಬ್ರಂಚ್ ಇರುತ್ತೆ. ಬ್ರಂಚ್ ಮುಗಿಸ್ಕೊಂಡು ಮತ್ತೆ ಮೀಟಿಂಗ್ ಆರ್ಗನೈಸ್ ಮಾಡಿದ್ದಾರೆ 11 ಗಂಟೆಗೆ. ಮೀಟಿಂಗ್ ಅಟೆಂಡ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡೋದು. ಸೊ ಅದನ್ನೇ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬನ್ನಿ, ನಮ್ಮದು ಒಳಗಡೆ ಏನೇನು ಆ್ಯಕ್ಟಿವಿಟೀಸಲ್ಲಿ ಮೀಟಿಂಗ್ಸ್ ಎಲ್ಲ ನನಗೆ ಶೂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಕಾನ್ಫಿಡೆನ್ಷಿಯಲ್ ಅಂತೆಲ್ಲ ಏನಂತಾರಲ್ಲ, ಬಟ್ ಆಶ್ರಮದ ಒಳಗಡೆ ದೇ ವಿಲ್ ನಾಟ್ ಅಲ್ಲೋ, ಯಾಕಂದರೆ ಅಷ್ಟು ಕಾಂಕ್ರೀಟಾಗಿ ವರ್ಕ್ ಮಾಡ್ತಾ ಇರ್ತಾರೆ. ನಾವು ಸೀರಿಯಸ್ನೆಸ್ ಹಾಳು ಮಾಡೋಕ್ಕಾಗಲ್ಲ ಅಲ್ಲಿ ಶೂಟಿಂಗ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ, ನನಗೆ ಎಷ್ಟಾಗುತ್ತೆ ಅಷ್ಟು ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಆ್ಯಕ್ಟಿವಿಟೀಸ್ ಎಲ್ಲ ಆ ಥರದ್ದು ಏನಾದರೆ ಅದನ್ನು ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಆಗಿದ್ದರೆ ಸ್ಟಾರ್ಟ್ ಮಾಡೋಣ. ಓಲ್ಡ್ ಸ್ಟೇ ಏರಿಯಾ ಹತ್ರನೇ ಬ್ರಂಚ್ ಅರೇಂಜ್ ಮಾಡಿದ್ದಾರೆ. ಸೊ ಅಲ್ಲಿಂದನೇ ಬ್ರಂಚ್ ಮಾಡಿಕೊಂಡು ಆಶ್ರಮದೊಳಗೆ ಹೋಗ್ತಾಯಿದ್ದೆ ನಾನು. ಇವಾಗ ಜಸ್ಟ್ 10 ಗಂಟೆ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇವರೆಲ್ಲ ವಾಲಂಟಿಯರ್ಸ್. ಇವ್ರದ್ದು ಡಿಪಾರ್ಟ್ಮೆಂಟು ಫುಡ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟು. ಸೊ ಈ ಥರ ಇರುತ್ತೆ. ನೋಡಿ, ಊಟ ಆದಮೇಲೆ ಫುಡ್ ವೇಸ್ಟು ಮತ್ತು ಡಸ್ಟ್ಬಿನ್ ಮ್ಯಾನೇಜ್ಮೆಂಟ್ ಹೆಂಗಿದೆ, ಫುಡ್ ವೇಸ್ಟ್ ಸಪ್ರೇಟಾಗಿ ಮಾಡೋದು. ಆಮೇಲೆ ಈ ತಟ್ಟೆಗಳನ್ನು ಇದು ಡಿಕಂಪೋಸೇಬಲ್ ತಟ್ಟೆಗಳು ಈ ಥರ ಎಲ್ಲ ಅರೇಂಜ್ ಮಾಡಿರ್ತಾರೆ. ಹೊರಗಡೆ ಹೋಗಿ ಡಿಕಂಪೋಸ್ ಮಾಡಿ ಬಂದುಬಿಡ್ತಾರೆ. ಸೊ ಆಶ್ರಮ ಫುಲ್ ಕ್ಲೀನಾಗಿರುತ್ತೆ. ಹ್ಯಾಂಡ್ ವಾಶ್ ಎಲ್ಲ ನೀರಿನ ವ್ಯವಸ್ಥೆ ನೀಟಾಗಿ ಮಾಡಿರ್ತಾರೆ. ಆಮೇಲೆ ನೋಡಿ, ಡ್ರಿಂಕಿಂಗ್ ವಾಟರ್ ಸಪ್ರೇಟಾಗಿ ಪೈಪ್ಲೈನ್ಸ್ ಎಲ್ಲ ಹಾಕಿ ಹಂಗೆ ಮಾಡಿರ್ತಾರೆ. ಅಂದರೆ ಸಪ್ರೇಟಾಗಿ ಡ್ರಿಂಕಿಂಗ್ ವಾಟರ್ ಇರುತ್ತೆ. ನೋಡಿ, ಇವಾಗ ಆಶ್ರಮದ ಒಳಗಡೆ ಕೊಟ್ಟರೆ ಇಷ್ಟಕ್ಕೆ ಹೋಗ್ತಾ ಇದೆ.
ಲೊಕೇಶನ್. ಇದು ನೋಡಿ ಸರ್ಪ ವಾಸಲ್ ಅಂತೇಳಿ. ವಾಸಲ್ ಅಂದರೆ ತಮಿಳಲ್ಲಿ ದ್ವಾರ ಅಂತ, ದ್ವಾರ ಬಾಗಿಲು ಅಂತ. ಈ ಸರ್ಪ ಇರೋದ್ರಿಂದ ಇದಕ್ಕೆ ಸರ್ಪ ವಾಸಲ್ ಅಂತ ಕರಿತೀವಿ. ಮೇನ್ ಎಂಟ್ರೆನ್ಸ್ ಇದು ಈಶಾಯೋಗ ಸೆಂಟ್ರಿಗೆ. ಬಟ್ ನಾವು ಹೋಗ್ಬೇಕಾಗಿರೋದು ಈಶಾಯೋಗ ಒಳಗಡೆ ಬಸ್ ಟ್ರಾನ್ಸ್ಪೋರ್ಟ್ ಇರುತ್ತೆ. ನೋಡಬೇಕದು ಬಸ್ ಟ್ರಾನ್ಸ್ಪೋರ್ಟ್ ಸಿಗುತ್ತೆ ಏನೋ ಅಂತ. ಇವಾಗ ಸದ್ಯಕ್ಕೆ ನಾವು ಆದಿಯೋಗಿ ಮುಂದೆ ಇರೋ ವಿಶಾಲ ಗ್ರೌಂಡಿಗೆ ಬಂದಿದ್ದೀವಿ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಟೀಮಿಗೆ ಅಸೈನ್ ಮಾಡಿರ್ತಕ್ಕಂಥ ಒಂದು ಈವೆಂಟ್ ಇದೆ. ನಮ್ಮ ಟೀಮಿಗೆ ಅಸೈನ್ ಮಾಡಿರ್ತಕ್ಕಂಥ ಒಂದು 5-6 ಈವೆಂಟ್ಗಳಲ್ಲಿ ಒಂದು ಈವೆಂಟು ನಾಳೆ ಸ್ಟಾರ್ಟ್ ಆಗ್ತಾ ಇರೋದು. ಆ ಈವೆಂಟ್ ಹೆಸರು ಸೆಲ್ಲಂಬಮ್ ಅಂತ. ನಾನು ಇದೇ ಫಸ್ಟ್ ಟೈಮ್ ಅದನ್ನ ಹೆಸರು ಕೇಳ್ತಾ ಇರೋದು. ಬಟ್ ಅದೊಂದು ಕೋಲಾಟ ಅಂತ ಹೇಳ್ಬೋದು. ಕೋಲಾಟ ಅಲ್ಲ, ಆ್ಯಕ್ಚುಲಿ ಮಾರ್ಷಲ್ ಆರ್ಟ್. ಬಟ್ ಗೋಲ್ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಒಂದು ಆಟದ ಒಂದು ವೈಖರಿ ಅದು. ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಇವಾಗ ತಾನೇ ನಮ್ಮದು ಟೀಮ್ದು ಮೀಟಿಂಗ್ ಮುಗಿಸ್ಕೊಂಡು ಬಂದ್ವಿ. ನನಗೆ ಅಸೈನ್ ಮಾಡಿರ್ತಕ್ಕಂಥ ವರ್ಕ್ ಒಂದು ಆಡಿಯೋ ಟೀಮ್ ಕೋಆರ್ಡಿನೇಷನ್ನು ಮತ್ತು ಡಿಜಿಟಲ್ ಮೀಡಿಯಾ ಟೀಮ್ ಕೋಆರ್ಡಿನೇಷನ್ನು. ಅದೆಲ್ಲ ಫೋನ್ ಮಾಡಿಕೊಂಡು ಕೋಆರ್ಡಿನೇಟ್ ಎಲ್ಲ ಮಾಡಿಕೊಂಡೆ. ಇವಾಗ ಸದ್ಯಕ್ಕೆ ಆಡಿಯೋ ಹೊರಗಡೆಯಿಂದ ಆರ್ಡ್ರ್ ಮಾಡಿತ್ತು, ಅದನ್ನ ರಿಸೀವ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇನ್ನೊಂದು ವಿಶೇಷ ಇದೆ ನಿಮಗೆ. ನನ್ನ ಜೊತೆ ಒಬ್ಬರು ವ್ಯಕ್ತಿ ಇದ್ದಾರೆ, ಅವರು ಕರ್ನಾಟಕದವರು. ಅವ್ರು ಮಾತಾಡ್ಸೋಣ. ಅವ್ರು ಇಲ್ಲಿಗೆ ಹೆಂಗೆ ಬಂದರು, ಏನು ಕನೆಕ್ಷನ್, ಅದನ್ನೆಲ್ಲ ಕೇಳೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಸೊ ತಗೊಳ್ಳಿ, ನಿಮಗೆ ಎಲ್ಲಿಯವರಣ್ಣ? ನಿಮ್ಮ ಹೆಸರು, ನೀವು ಎಲ್ಲಿಂದ ಬಂದಿದ್ದೀರಾ, ಅದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ನಾನು ಬಂದ್ಬಿಟ್ಟು ಮಡಿಕೇರಿಯಿಂದ. ಸೊ ಪ್ರತಿ ವರ್ಷ ನಾನು ಶಿವರಾತ್ರಿಗೆ ಇಲ್ಲಿ ಬರೋದಿಲ್ಲ, ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ಅದೇ ಥರ ವಾಲಂಟಿಯರಿಂಗು ಮಾಡ್ತೀನಿ. ನನ್ನ ಒಂದು ನೆಮ್ಮದಿಗೋಸ್ಕರ, ನನ್ನ ಒಂದು ಖುಷಿಗೋಸ್ಕರ ನಾನು ಇಲ್ಲಿ ಪ್ರತಿ ವರ್ಷ ಬರೋದನ್ನು ನನ್ನ ಒಂದು ರೂಢಿ ಥರ ಮಾಡ್ಕೊಂಡಿದ್ದೀನಿ. ಅದೊಂಥರ ಸಂತೋಷ. ಇವಾಗ ನಿಮ್ಗೆ ಸದ್ಗುರು ಯಾವಾಗ ಪರಿಚಯ ಅದು? ಆಯ್ತು, ಒಂದು 6 to 8 ಇಯರ್ಸಿಂದನೇ ನಾನು ವೀಡಿಯೋಸ್ ಎಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಸುಮಾರು ರಿಲೇಟ್ ಆಯಿತು. ಯೂಟ್ಯೂಬಲ್ಲಿ ಪರಿಚಯ? ಹೌದು, ಬೇಸಿಕಲಿ ಅದೇ. ಸೊ ಅವ್ರ ಥಾಟ್ಸ್ ಎಲ್ಲ ನಿಮಗೆ ಇನ್ಸ್ಪೈರ್ ಆಗುತ್ತೆ, ಕನೆಕ್ಟ್ ಆಗುತ್ತೆ, ರಿಲೇಟ್ ಆಗುತ್ತೆ. ಸೊ ಅವ್ರದ್ದು ಪ್ರೋಸೆಸ್, ಅವ್ರದ್ದು ಪೀರಿಯಡ್ ಆಫ್ ಟೈಮ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಮೈಂಡ್ ಕೂಲಾಗಿ ಇಟ್ಕೊಳ್ಳೋಕ್ಕೆ. ಸೊ ಇವಾಗ ಸದ್ಗುರು ಪರಿಚಯ ಆದಮೇಲೆ ಅವ್ರ ಥಾಟ್ಸ್ ಎಲ್ಲ ನಿಮಗೆ ಇಷ್ಟ ಆದಮೇಲೆ ನಿಮಗೆ ಕೋರ್ಸ್ಗಳು ನೀವು ಏನೇನು ಕೋರ್ಸ್ ಮಾಡಿದ್ದೀರಾ ಇಲ್ಲಿ? ನಾನು ಸದ್ಯಕ್ಕೆ ಇನ್ನರ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಷ್ಟೇ. ಇನ್ನರ್ ಇಂಜಿನಿಯರಿಂಗ್ ಮಾಡಿದ್ದೀರಿ. ಸೊ ಅದೆಲ್ಲ ಹೆಂಗೆ ಗೊತ್ತಾಯ್ತು ಇನ್ಫಾರ್ಮೇಷನ್ ನಿಮ್ಗೆ? ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಇದೆ, ಅದನ್ನೆಲ್ಲ ನಾವು ಮಾಡ್ಬೋದು ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮೈನಾಗಿ ನಾನು ಇಲ್ಲಿ ಜಸ್ಟ್ ವಿಸಿಟ್ ಮಾಡಕ್ಕೆ ಬಂದಾಗ ಅಬ್ಸರ್ವ್ ಮಾಡ್ತಾ ಇದ್ದೆ. ಹೌದು. ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ ಜೊತೆ ಬಂದಿದ್ದೆ, ನಾನು ಬೇರೆ ಗ್ರೂಪಲ್ಲಿ ಬಂದಿದ್ದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಎಷ್ಟೊಂದು ಜನ ವಾಲಂಟಿಯರ್ ಮಾಡ್ತಾರೆ ಅನ್ನೋದು ಗೊತ್ತಾಯಿತು. ಅದು ನೋಡ್ಬಿಟ್ಟು ಹೌದು, ಇಷ್ಟು ಚೆನ್ನಾಗಿದೆ ಜಾಗ, ಒಂದು ಸ್ವಲ್ಪ ದಿನ ನಾನು ಇಲ್ಲಿ ಇರಬೇಕಲ್ಲ ಅಂತ ಅನ್ನಿಸ್ತು. ಆಮೇಲೆ ವಾಲಂಟಿಯರಿಂಗಿಗೆ ಕೇಳಕ್ಕೆ ಹೋದರೆ, ಇಲ್ಲ ನೀವು ಒಂದು ಕೋರ್ಸ್ ಮಾಡಬೇಕು ಇನ್ನರ್ ಇಂಜಿನಿಯರಿಂಗ್ ಅಂತ ಅಂದ್ಬಿಟ್ಟು. ವಾಲಂಟಿಯರಿಂಗ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡಬೇಕಂತ ನಾನು ಅವಾಗ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಅದು ತುಂಬ ಇಂಪಾರ್ಟೆಂಟ್ ಅನ್ನೋದು ನಂಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಅದು ಲೈಫಲ್ಲಿ ಎಷ್ಟೊಂದು ಕಡೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಒಂದು ಇನ್ನರ್ ಇಂಜಿನಿಯರಿಂಗ್ ಕ್ಲಾಸ್ ಕೂಡ ಅಷ್ಟೇ, ನಾನು ಆನ್ಲೈನಲ್ಲಿ ಕ್ಲಾಸಸ್ ತೊಗೊಂಡಿದ್ದೆ. ಆ ಕ್ಲಾಸು ತುಂಬ ಚೆನ್ನಾಗಿತ್ತು. ವೆರಿ ವೆಲ್ ಸ್ಟ್ರಕ್ಚರ್ಡ್ ಆ್ಯಂಡ್ ಇಟ್ ಈಸ್ ಸೋ ಅಂಡರ್ಸ್ಟ್ಯಾಂಡಬಲ್ ಫಾರ್ ಎವ್ರಿ ಒನ್.
ಚೆನ್ನಾಗಿದೆ. ಸೊ ಅದು ಮಾಡಿದ್ದಕ್ಕೆ ಮೇ ಬಿ ಇವತ್ತಿಗೂ ನನಗದು ಖುಷಿ ಕೊಡ್ತಾ ಇದೆ. ಸೊ ಈ ವರ್ಷ ಇಲ್ಲಿ ಬಂದಿರೋದು ವಾಲಂಟಿಯರಿಂಗ್ಗೆ ಈ ವರ್ಷ ಇಲ್ಲ, ಈ ವರ್ಷನೂ ಬಂದಿದ್ದೀನಿ. ಮೇ ಬಿ 5th ಟೈಮ್ ನಾನು ಬರ್ತಾ ಇರೋದು. 5th ಟೈಮ್ ಅಂದ್ರೆ 5 ವರ್ಷದಿಂದನಾ ಅಥವಾ 5 ವರ್ಷದಿಂದ ಬರ್ತಾ ಇದ್ದೀರಾ? ನೋಡಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಗೊತ್ತಿದೆ ಸದ್ಗುರು ಅಂದರೆ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಮೀಡಿಯಾದಲ್ಲಿ ಬರ್ತಾರೆ, ಆಮೇಲೆ ಅದೆಲ್ಲ ಗೊತ್ತಿದೆ. ಬಟ್ ಅದು ಏನು ಗೊತ್ತಿದೆ ಅಂತಂದರೆ, ಓಕೆ ಈ ಥರ ಇದೆ, ಮಹಾಶಿವರಾತ್ರಿ ದಿನ ಒಂದು ಇವೆಂಟ್ ಆಗುತ್ತೆ ಇಲ್ಲಿ, ನಮ್ಮ ಹಿಂದೆ ಇರೋ ಆದಿಯೋಗಿ ಎಲ್ರಿಗೂ ಗೊತ್ತಿರುತ್ತೆ. ಇವಾಗ ಅಫ್ಕೋರ್ಸ್ ಚಿಕ್ಕಬಳ್ಳಾಪುರದಲ್ಲಿ ಆಗಿರೋದ್ರಿಂದ ಇನ್ನಷ್ಟು ಪರಿಚಿತರಾಗಿದ್ದಾರೆ ಸದ್ಗುರುಗಳು. ಮತ್ತು ಅವರು ಎಲ್ಲ ಶೈಲಿ, ಮಾತಾಡೋ ಶೈಲಿ, ಅವರು ವಿಸ್ಡಮ್ಮು ಎಲ್ಲ ಪರಿಚಯ ಆಗಿದೆ ನಮಗೆ. ಬಟ್ ಏನು ಗೊತ್ತಾ, ಅದಕ್ಕಿಂತ ಬಹಳಷ್ಟು ಜಾಸ್ತಿ ಒಳಗಡೆ ಇನ್ನೂ ಕಂಟೆಂಟ್ ಜಾಸ್ತಿ ಇದೆ, ನಮಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಯಾರ್ಯಾರಿಗೆ ಗೊತ್ತಿರುತ್ತಂದರೆ, ಯಾರು ಆದಿಯೋಗಿನ ನೋಡ್ಕೊಂಡು ಫೋಟೋ ತಗೊಂಡು ಹೋಗ್ತಾರಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು ನೀವು. ಆವಾಗ ನಿಮಗೆ ಗೊತ್ತಾಗೋದು ಆ್ಯಕ್ಚುಲಿ ಒಳಗಡೆ ಏನು ಭಂಡಾರ ಅಡಗಿದೆ ಅಂತ. ಇಲ್ಲಿರೋ ಕೋರ್ಸಸ್ಸು, ಒಳಗಡೆ ಆಶ್ರಮ ಇರೋ ರೀತಿ, ಇಲ್ಲಿ ನಡೀತಕ್ಕಂಥ ಪ್ರೋಗ್ರಾಮ್ಸು, ಅದನ್ನ ಕಂಡಕ್ಟ್ ಮಾಡೋ ರೀತಿ, ವಾಲಂಟಿಯರಿಂಗ್ ಜಗತ್ತಿನ ಮೂಲೆಯಿಂದ ಬರ್ತಾರೆ. ನೀವು ನೋಡಿದ್ದೀರಲ್ವಾ, ಎಷ್ಟೋ ಜನ ಬೇರೆ ಬೇರೆ ಕಂಟ್ರೀಸಿಂದ ಬಂದು ವಾಲಂಟಿಯರಿಂಗ್ ಮಾಡೋದನ್ನು ಅಷ್ಟು ಸಿಂಪಲ್ ಆಗಿ ಬರಿಗಾಲಿಲೇ ಫಾರಿನರ್ಸ್ ಸುಡ್ತಾ ಇರುತ್ತೆ. ನಮಗೆ ಒಂಥರ ಆಗುತ್ತೆ, ಕಾಲು ಸ್ವಲ್ಪ ಓಡಾಡಬೇಕಾದ್ರೆ ಸುಡೋ ಕಾಲಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಅದು ಪ್ರೋಗ್ರಾಮ್ ಡೀಟೇಲ್ಸ್ ನಿಮಗೆ ಬೇರೆ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ, ಏನೇನು ಪ್ರೋಗ್ರಾಮ್ಸು ಹೇಗಿರುತ್ತೆ ಅದೆಲ್ಲ ಅಂತ. ಆ ಥರ ಎಲ್ಲ ಫಾರಿನರ್ಸು ಬರಿಗಾಲಲ್ಲಿ ಓಡಾಡ್ತಾ ಇರ್ತಾರೆ, ನಮ್ಮ ಆಚರಣೆಗಳನ್ನೆಲ್ಲ ಮಾಡ್ತಾರೆ. ಅವರು ವ್ಯಾಲ್ಯೂ ಮಾಡೋಷ್ಟು ನಾವು ಇನ್ನೂ ವ್ಯಾಲ್ಯೂ ಮಾಡ್ತಾ ಇಲ್ಲ. ಬಟ್ ನಾನು ಅದನ್ನು ತಪ್ಪು ಅಂತ ಹೇಳಲ್ಲ, ಯಾಕಂದರೆ ನಮಗೆ ತಿಳುವಳಿಕೆ ಇಲ್ಲ, ಯಾರೂ ಹೇಳ್ಕೊಟ್ಟಿದ್ರು ನಮಗೆ ಅಷ್ಟು ದೊಡ್ಡ ಲೆವೆಲಲ್ಲಿ ನಮಗೆ ಆಚರಣೆ ಮಾಡೋದು ರೂಢಿ ಇಲ್ಲ ಕೆಲವೊಂದು ಪಾಠಗಳಲ್ಲಿ ಇರುತ್ತೆ, ಕೆಲವೊಬ್ರಿಗಿರುತ್ತೆ, ಕೆಲವೊಬ್ರು ಅವೇರ್ನೆಸ್ ಇರಲ್ಲ. ಆ್ಯಕ್ಚುಲಿ ನಾವು ಮಾಡರ್ನ್ ಸೈನ್ಸು ಅದು ಇದು ವೆಸ್ಟರ್ನಿಟಿ ಈ ಕಡೆ ಹೋಗ್ಬಿಟ್ಟಿರ್ತೀವಿ. ಬಟ್ ಸದ್ಗುರು ಅವರು ಮಾಡಿರ್ತಕ್ಕಂಥ ದೊಡ್ಡ ಕೆಲಸನೇ ಅದು. ಆ್ಯಕ್ಚುಲಿ ಈಗಿನ ಯುವ ಪೀಳಿಗೆಗೆ ನಮ್ಮ ಎನಿಷಿಯಂಟ್ ವ್ಯಾಲ್ಯೂಸ್ ಏನು, ಆ ಟ್ರೆಡಿಷನ್ಸ್ಗಳು ಯಾಕೆ ಮಾಡ್ತೀವಿ ಅನ್ನೋದನ್ನು ತಿಳಿಸಿದಾಗಲೇ ನಮಗೆ ಜಾಸ್ತಿ ಇಂಟ್ರೆಸ್ಟ್ ಇಟ್ಕೊಳ್ಳುತ್ತೆ. ನಾನು ಓಕೆ ದೇವ್ರಿಗೆ ಯಾಕೆ ಕೈ ಮುಗಬೇಕು ಅಂತ ಇದ್ದ ಮನುಷ್ಯ ನಾನು. ಬಟ್ ಇವಾಗ ದೇವರು ಅಂದರೆ ನನಗೆ ಅಗಾಧ ಪ್ರೀತಿ, ಭಕ್ತಿಗಿಂತ ಇನ್ನೊಂದು ದೊಡ್ಡ ಎಮೋಷನ್ ಬೇರೆ ಇಲ್ಲ ಅಂತ ಹೇಳ್ತೀನಿ ನಾನು. ಸೊ ಅದೆಲ್ಲ ಹುಟ್ಕೊಳ್ಳೋ ಕಾರಣನೇ ಸದ್ಗುರುಗಳು. ನಾನು ಮಾತ್ರ ಅಲ್ಲ ನೋಡಿ, ಈ ಥರ ನಮ್ಮ ಕರ್ನಾಟಕದಿಂದ ಒಬ್ಬರು ಬಂದಿದ್ದಾರೆ. ಈ ಥರ ಜಸ್ಟ್ ಇವ್ರು ಸಿಕ್ಕರು ಅಂತ ನಾನು ಮಾಡ್ತಾ ಇರೋದು ವಿಡಿಯೋ. ಬಟ್ ಗೊತ್ತಿಲ್ಲದೇನೆ ನಾನು ವಿಡಿಯೋ ಮಾಡೋದೇನೆ ಸಿಕ್ಕಾಪಟ್ಟೆ ಜನ ಒಂದು ಕನ್ನಡದವ್ರನ್ನ ಮೀಟ್ ಮಾಡಿದ್ದೀನಿ. ಇಲ್ಲಿ ಉತ್ತರ ಕರ್ನಾಟಕದಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ಎಲ್ಲೆಲ್ಲೋ ಇನ್ನರ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಅವರು ಬುಕ್ಗಳನ್ನು ಓದಿ ಬರ್ತಾರೆ ಕೆಲವೊಬ್ರು. ಸೊ ಆ ಪ್ರೀತಿ, ಆ ಸೆಳೆತ ಸದ್ಗುರುಗಳ ಮೇಲೆ, ಶಿವನ ಮೇಲೆ ಇರೋ ಭಕ್ತಿ, ನಮ್ಮ ಸಂಪ್ರದಾಯಗಳಲ್ಲಿ ಅಡ್ಕೊಂಡಿರತಕ್ಕಂಥ ಶಕ್ತಿ, ಇದೆಲ್ಲನೂ ಕಾರಣ ಇದಕ್ಕೆ. ಸೊ ನೋಡಿ, ಹಿಂದೆ ಆದಿಯೋಗಿ ಕಾಣ್ತಾ ಇದ್ದಾರೆ. ನಮ್ಮ ಕೆಲಸ ವಾಲಂಟಿಯರಿಂಗ್ದು ಮುಂದುವರಿಸ್ಬೇಕು. ಮಧ್ಯೆ ಈ ಥರ ಕನ್ವರ್ಸೇಷನ್ ನಿಮಗೆ ಏನಾದರೂ ಅಪ್ಡೇಟ್ ಸಿಕ್ಕರೆ ಹೇಳ್ತಾ ಇರ್ತೀನಿ. ಸೊ ನಾನು 300 ಕಿಲೋಮೀಟ್ರಿಂದ ಬಂದಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೆ. ನನ್ನ ವಾಲಂಟಿಯರಿಂಗ್ ಟೀಮಲ್ಲಿ ಒಬ್ಬರು ಸಿಕ್ಕಿದ್ರು. ಅವರು ಪ್ರಯಾಗ್ರಾಜಿಂದ ಬಂದಿದ್ದಾರಂತೆ. ಅವರು 24+24 48 ಅವರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಅವರು 3000 ಕಿಲೋಮೀಟ್ರಿಂದ ಬಂದಿದ್ದಾರೆ. ಹಾಗೆ ನೋಡ್ತಾ ಹೋದರೆ ಇನ್ನೆಷ್ಟೊಂದು ಜನ ಫಾರಿನರ್ಸ್ ಕೂಡ ಬಂದಿರೋ, ಅವ್ರು 30,000 ಕಿಲೋಮೀಟ್ರಿಂದೆಲ್ಲ ಬಂದಿರೋರು ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಏನೋ ಒಂದು ಮಾಡಬೇಕು ಅಂತ ಅಂದರೆ ಅದರದ್ದು ದೂರ ನಮ್ಗೆ ಕಾಣಲ್ಲ. ಬೇಕು ಅಂದರೆ ಬಂದೇ ಬರ್ತೀವಿ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಸೊ ದೂರ ಇದೆ ಹತ್ತಿರ ಇದೆ ಅಂತ ಅನ್ಕೊಳ್ಳೋದು ಬೇಡ. ಹಾಗೆ ಒಂದು ಗುಡ್ ನ್ಯೂಸ್ ಬೇರೆ ಕೊಟ್ಟಿದ್ದಾರೆ ಸದ್ಗುರು. 6 ಜಾಗದಲ್ಲಿ ಭಾರತದಲ್ಲಿ ಈಶಾ ಫೌಂಡೇಶನ್ ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಓಪನ್ ಆಗ್ತಾ ಇದೆ. ಸೊ ನಿಮ್ಗೆಲ್ಲೆಲ್ಲ ಹತ್ತಿರ ಆಗುತ್ತೋ, ನಿಮ್ಗೆಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಹೋಗ್ಬೋದು. ಸೊ ಏನು ಭಾವ ನೀವು ಪಡ್ಕೋಬೋದು. ದೇಶದ ಮೂಲೆ ಆ್ಯಕ್ಚುಲಿ ಇದು ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಬಟ್ ನೋಡೋಣ, ಯಾವ ಊರು ಅಂತ ನಮಗೂ ಗೊತ್ತಿಲ್ಲ. ಬಟ್ ಜಸ್ಟ್ ನಮ್ಗೆ ಗೊತ್ತಿರೋದಷ್ಟೇ, ಇಡೀ ಭಾರತಾದ್ಯಂತ ಮೊದಲು 4 ಸೆಂಟರ್ಗಳನ್ನು, ಈಶಾ ಯೋಗ ಸೆಂಟರ್ ಅಂದರೆ ಫುಲ್ ಫ್ಲೆಜ್, ಬರೀ ಆದಿಯೋಗಿ ಅಲ್ಲ, ಆದಿಯೋಗಿ ಜಸ್ಟ್ ಒಂದು ಪಾರ್ಟ್ ಅಷ್ಟೇ. ಒಳಗಡೆ ಅದೇ ಹೇಳಿದ್ನಲ್ಲ, ಬೇಜಾನಿದೆ, ಬೇರೆ ಕಂಟೆಂಟ್ ಎಲ್ಲ ಬೇಜಾನಿದೆ. ಸೊ ಆ ಥರದ್ದು ಫುಲ್ ಫ್ಲೆಜ್ಡ್ ಈಶಾ ಯೋಗ ಸೆಂಟರ್ಸ್ 4ನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸದ್ಗುರುಗಳು. ಶಕ್ತಿಪೀಠಗಳು ಅಂತಲೂ ಕರಿಬೋದು. ಬಟ್ ಅವ್ರಿಗೆ ಬರ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ನೋಡಿ, ಇಲ್ಲ ಇಷ್ಟು ಸಾಕಾಗಲ್ಲ ಇನ್ನು ಅಂತ ಈ ಕೇಮ್ ಅಪ್ ಅವರು ಡಿಸೈಡ್ ಮಾಡಿದ್ದಾರೆ. 8 ಈಶಾ ಯೋಗ ಸೆಂಟರ್ಸ್ನ
ಇಂಡಿಯಾದಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಅದು ಪ್ಲೇಸಸ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ಅದೆಲ್ಲ ಗೊತ್ತಾದ್ಮೇಲೆ ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಏನು ಅಂತ. ಸೊ ನೋಡೋಣ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ಕಾರ.